ಹಾಯ್ ಎಲ್ರಿಗೂ ನಮಸ್ಕಾರ. ಕೆಲವು ದಿನಗಳ ಹಿಂದೆ ಅಷ್ಟೇ SSC ತನ್ನ 2026ರ ಕ್ಯಾಲೆಂಡರ್ ರಿಲೀಸ್ ಮಾಡಿದೆ. ಇದ್ರ ಪ್ರಕಾರ CGL, CHSL ಎಕ್ಸಾಮ್ಗಳ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಹಾಗೂ ಅದರ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾಕೆ ಇದು ಇಂಪಾರ್ಟೆಂಟು ತಿಳ್ಕೊಳ್ಳೋದು ಅಂದರೆ, ನಿಮಗೆ ನಿಮ್ಮ ಒಂದು ಪ್ರಿಪ್ರೇಷನ್ ಎಲ್ಲಿ ತನಕ ಬಂದಿದೆ, ಇನ್ನೆಷ್ಟು ಮಂತ್ ನಿಮಗೆ ಸಿಗುತ್ತೆ ಪ್ರಿಪ್ರೇಷನ್ಗೆ, ಯಾವ ರೀತಿ ಅದನ್ನು ಸ್ಪೀಡಪ್ ಮಾಡ್ಬೋದು ಅನ್ನೋದನ್ನು ನೀವು ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಓದಬೇಕಾಗುತ್ತೆ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ CGL ಇದ್ರ ನೋಟಿಫಿಕೇಷನ್ ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ ಹಾಗೂ ಏಪ್ರಿಲ್ ತನಕ ನಿಮಗೆ ಅಪ್ಲೈ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ಇದರ ಎಕ್ಸಾಮಿನೇಷನ್ ಯಾವಾಗ ನಡೆಯುತ್ತೆ ನೋಡೋದಾದರೆ ಮೇ ಮತ್ತು ಜೂನ್ನಲ್ಲಿ ನಡೆಯುತ್ತೆ ಅಂತ ಟೆಂಟೇಟಿವ್ ಆಗಿ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಆಲ್ಮೋಸ್ಟ್ ಮೇ ಅಂದರೆ ಇನ್ನು 4 ತಿಂಗಳು ಸಿಗ್ಬೋದು, 4-5 ತಿಂಗಳು ಸಿಗ್ಬೋದು. ಹಾಗಾಗಿ ನೀವು ಕರೆಕ್ಟಾಗಿ ಅದ್ರ ಪ್ರಕಾರ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಈ ಡೇಟ್ಗಳು ಹಿಂದೆ ಮುಂದೆ ಆಗ್ಬೋದು, ಆದರೆ ನೀವು ಯಾವತ್ತಿದ್ರೂ ಅಡ್ವಾನ್ಸ್ ಆಗಿ ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕಾಗುತ್ತೆ. CGL ಆದಮೇಲೆ CHSL ನೋಡೋದಾದರೆ ಇದರ ಅಪ್ಲಿಕೇಶನ್ನು ನಿಮಗೆ ಏಪ್ರಿಲಲ್ಲಿ ಸ್ಟಾರ್ಟ್ ಆಗುತ್ತೆ. ಮೇ ತನಕ ನಿಮಗೆ ಟೈಮ್ ಸಿಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಎಕ್ಸಾಮಿನೇಷನ್ನು ಟೈರ್ 1 ಜುಲೈ ಮತ್ತು ಸೆಪ್ಟೆಂಬರ್ನ ಮಧ್ಯದಲ್ಲಿ ನಡೆಯುತ್ತೆ ಅಂತ ಟೆಂಟೇಟಿವ್ ಆಗಿ ಕೊಟ್ಟಿದ್ದಾರೆ. ಸೊ ಈ ಕ್ಯಾಲೆಂಡರ್ನ ಪ್ರಕಾರ ನಿಮಗೆ 6ರಿಂದ 7 ತಿಂಗಳು ಟೈಮ್ ಸಿಗುತ್ತೆ CHSLಗೆ. ಇನ್ನು MTS ನೋಡೋದಾದರೆ ಇದರ ನೋಟಿಫಿಕೇಷನ್ ಜೂನ್ನಲ್ಲಿ ರಿಲೀಸ್ ಆದರೆ ನಿಮಗೆ ಜುಲೈ ತನಕ ಅಪ್ಲೈ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ನಂತರ ಎಕ್ಸಾಮಿನೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಸೆಪ್ಟೆಂಬರ್ ಮತ್ತು ನವೆಂಬರ್ ಮಧ್ಯ ನಡೆಯುತ್ತೆ ಅಂತ ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ. ಈ ನೋಟಿಫಿಕೇಷನ್ ಪ್ರಕಾರ ನಿಮಗೆ ಕರೆಕ್ಟಾಗಿ ಪ್ರಿಪೇರ್ ಆಗೋಕ್ಕೆ 7ರಿಂದ 8 ತಿಂಗಳು ಆಲ್ಮೋಸ್ಟ್ ಸಿಗುತ್ತೆ ನಿಮಗೆ MTSಗೆ. ಇನ್ನು SSC GD ಬಗ್ಗೆ ನೋಡೋದಾದರೆ ಇದರ ನೋಟಿಫಿಕೇಷನ್ ಸೆಪ್ಟೆಂಬರಲ್ಲಿ ರಿಲೀಸ್ ಆದರೆ ಅಕ್ಟೋಬರ್ ತನಕ ನಿಮಗೆ ಅಪ್ಲೈ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ಮತ್ತು ಇದರ ಎಕ್ಸಾಮಿನೇಷನು ಮುಂದಿನ ವರ್ಷ ಜನವರಿ ಮತ್ತು ಮಾರ್ಚ್ನ ಮಧ್ಯದಲ್ಲಿ ನಡೆಯುತ್ತೆ ಅಂತ ಈ ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ. ಸೊ ನಿಮಗೆ ಆಲ್ಮೋಸ್ಟ್ 1 ಇಯರ್ ಮೇಲೆ ಸಿಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ನು CPO ಬಗ್ಗೆ ನೋಡೋದಾದರೆ ಇದರ ನೋಟಿಫಿಕೇಷನ್ ಮೇಯಲ್ಲಿ ರಿಲೀಸ್ ಆದರೆ ಜೂನ್ ತನಕ ನಿಮಗೆ ಟೈಮ್ ಸಿಗುತ್ತೆ ಅಪ್ಲೈ ಮಾಡಲಿಕ್ಕೆ. ಮತ್ತು ಇದರ ಎಕ್ಸಾಮಿನೇಷನು ಅಕ್ಟೋಬರ್ ನವೆಂಬರು ಮಧ್ಯ ನಡೆಯುತ್ತೆ ಅಂತ ಈ ನೋಟಿಫಿಕೇಷನ್ ಪ್ರಕಾರ ನೋಡ್ಬೋದು. ಈ ನೋಟಿಫಿಕೇಷನ್ ನೋಡಾದ್ಮೇಲೆ ನಿಮಗೆ ಎಷ್ಟು ಟೈಮ್ ಸಿಗುತ್ತೆ, ಇನ್ನು ಕೆಲವೊಂದಕ್ಕೆ ಜಾಸ್ತಿ ಟೈಮ್ ಇರ್ಬೋದು, ಕೆಲವೊಂದಕ್ಕೆ ಕಡಿಮೆ ಟೈಮ್ ಇರ್ಬೋದು. ಅದ್ರ ಪ್ರಕಾರ ನೀವು ಪ್ಲ್ಯಾನನ್ನು ಮಾಡಿಕೊಂಡು ಓದ್ಕೊಳ್ಳಿ. ಪ್ರಿಪೇರ್ ಆಗ್ತಿದ್ದವರು ಡೈಲಿ ಪ್ರಾಕ್ಟೀಸ್ನ ತಪ್ಪದೆ ಮಾಡಿ, ಹಾಗೆ ಮಾಕ್ನ ಹೆಚ್ಚೆಚ್ಚಾಗಿ ಕೊಡಿ. ಯಾವುದೇ ರೀತಿಯ ಟೈಮ್ ವೇಸ್ಟನ್ನು ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಆಲ್ ದಿ ಬೆಸ್ಟ್.